ಬೀದರ್ ಜಿಲ್ಲೆಯಾದ್ಯಂತ ಆಗಸ್ಟ್ನಲ್ಲಿ ಸುರಿದ ಅತಿವೃಷ್ಟಿ ಮಳೆಯಿಂದಾಗಿ ಸಾವಿರಾರು ಎಕರೆ ಬೆಳೆ ಹಾನಿಯಾಗಿದ್ದು, ಕೊಯ್ಲಿಗೆ ಬಂದಂತ ಹೆಸರು, ಉದ್ದು, ತೊಗರಿ, ಸೋಯಾಬೀನ್ ಹಾಳಾಗಿದೆ. ಇನ್ನು ಭಾರಿ ಮಳೆಗೆ ನೂರಾರು ಮನೆಗಳು, ರಸ್ತೆ, ಸೇತುವೆಗಳು ಹಾಗೂ ಮೂಲಸೌಕರ್ಯಗಳಿಗೆ ಭಾರಿ ನಷ್ಟ ಉಂಟಾಗಿದೆ. ಈ ಕುರಿತು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮನವಿ ಮಾಡಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು, ಜಿಲ್ಲೆಯಾದ್ಯಂತ ವರುಣನ ಆರ್ಭಟಕ್ಕೆ ಅಂದಾಜು ಬರೋಬ್ಬರಿ 500 ಕೋಟಿ ರೂಪಾಯಿ ನಷ್ಟ ಆಗಿದ್ದು, ತುರ್ತು ನೆರವಿಗೆ 100 ಕೋಟಿ ರೂಪಾಯಿ ವಿಶೇಷ ಪರಿಹಾರವನ್ನ ಕೊಟ್ಟು ನೊಂದ ಜನರ ನೆರವಿಗೆ ಧಾವಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. FICಗಳು ಸರ್ವಿಸ್ ರೋಡು ಅಲ್ಲಿ ಹೋಗಿದ್ದ ನಾನು ಯಾವುದು ಗಟ್ಟಿತುಗಾಂವ್ ಪೂರಾ ಸರ್ವಿಸ್ ರೋಡ್ ಕಿತ್ತು ಹೋಗಿದೆ. 500 ಎಕರೆ ಈ ಕಡೆ, 500 ಎಕರೆ ಆ ಕಡೆ, ಎರಡೂ ಕಡೆ ತರಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೆಲ್ಲ ಇದ್ರಲ್ಲಿ ಪ್ರಸ್ತಾವನೆ ಕೊಡಿರಿ. ಎಷ್ಟು ಸಾಧ್ಯ ಇದೆ ಅಷ್ಟು SDRF NDRF ಅಲ್ಲಿ ಮಾಡ್ಲಿಕ್ಕೆ ಬರುತ್ತೆ. ಯಾವುದಿಲ್ಲ ಅದು ಬೇರೆ ರೀತಿಯಲ್ಲಿ ಬರುತ್ತೆ. ನೀ ಬಾ ಕಡೆ ಹೋಗಬೇಡ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.